ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತು ನಾನಿದು ರಿಪಬ್ಲಿಕ್ ಡೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು 8-8:30 ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ನಮ್ಮ ಸೊಸೈಟಿಯ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಆಗಿರುತ್ತೆ. ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲ ಸೇರಿ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. जनगणमन अधिनायक जय हे भारत भाग्य विधाता. ಇನ್ನು ಒಂದು ವಾರ ಹತ್ತಿನ ಮುಂಚೆ ರಿಪಬ್ಲಿಕ್ ಡೇಗೂ ಒಂದು ವಾರ ಹತ್ತಿನದ ಮುಂಚೆ ಸ್ಪೋರ್ಟ್ಸ್ ಡೇ ಇತ್ತು ನಮ್ಮ ಸೊಸೈಟಿಲಿ. ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಕೂಡ ಇತ್ತು. ನಮ್ಮ ಸೊಸೈಟಿಲಿ ಸಿಕ್ಕಾಪಟ್ಟೆ ಮಕ್ಕಳಿದ್ದಾರೆ. ನಮ್ಮ ಬ್ಯಾಂಕ್ ಅವರೇ ಒಂದು 50 ಮಕ್ಕಳಿದ್ದಾರೆ. ಅದನ್ನು ಬಿಟ್ಟು ಹೊರಗಡೆ ಪ್ರೈವೇಟ್ ಬ್ಲಾಕಲ್ಲಿ ಅವ್ರು ಇರೋರೆಲ್ಲ ಒಂದು 50-100 ಮಕ್ಕಳಿದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಒಂದಿಷ್ಟು ಗೇಮ್ಸ್ ಇತ್ತು. ದೊಡ್ಡವರಿಗೂ ಕೂಡ ಇತ್ತು. ಲೇಡೀಸಿಗೆ ಜೆಂಟ್ಸಿಗೆ ಎಲ್ಲರಿಗೂ ಕೂಡ ಗೇಮ್ಸ್ ಇತ್ತು. ಅದರಲ್ಲಿ ವಿನ್ ಆದವ್ರಿಗೆಲ್ಲ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಅವತ್ತಿನ ದಿನವೇ ಮಾಡ್ತಾಯಿದ್ರು. ಸೊ ಇದಾಗಿತ್ತು ನಮ್ಮ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಹಾಗೆ ನಾನಿವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ, ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅದೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮನೆಗೆ ತುಂಬ ಲೇಟ್ ಆಗಿಬಿಡ್ತು. ಒಂದು 10-10:30 ಆಗಿಬಿಟ್ಟಿತ್ತು. ಸೊ ಏನಾದರೂ ಬೇಗ ಆಗೋ ಅಂಥದ್ದು ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡಿಕೊಂಡೆ. ಇದಾದರೆ ಬೇಗ ಆಗುತ್ತೆ. ಮಸಾಲೆ ರುಬ್ಬದೆ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಗ್ಗರಣೆ ಪಲಾವ್ ಇದು. ಸೊ ಈ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಮೊದಲಿಗೆ ಕುಕ್ಕರಿಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 2 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದು ಆಪ್ಷನಲ್ಲು, ಬಟ್ ಈ ರೈಸ್ ಐಟಮ್ಸಿಗೆ, ಈ ಪಲಾವು ಬಿರಿಯಾನಿಗೆಲ್ಲ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ತುಪ್ಪ ಎಲ್ಲ ಬಿಸಿ ಆಗಿದ ನಂತರ 1 ಪಲಾವಿನ ಎಲೆ ಅಂದರೆ ಬೇ ಲೀಫ್ನ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಮರಾಠಿ ಮೊಗ್ಗು, ಒಂದು 3 ಲವಂಗ, 1-2 ತುಂಡು ಚಕ್ಕೆ, ಒಂದು 4 ಕಾಳು ಮೆಣಸನ್ನು ಹಾಕಿದ್ದೀನಿ. ತುಂಬ ಮಸಾಲ ಕೂಡ ನಾನೇನು ಹಾಕ್ಕೊಳ್ಳಲ್ಲ. ಇಲ್ಲಿ ಲೈಟಾಗೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲನೂ ಕೂಡ ರುಬ್ದಲ್ಲೇ ಮಾಡ್ತಿರೋ ಅಂಥದ್ದು. ಹಾಗೆ ಈ ಮಸಾಲನ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ಆ ಫ್ಲೇವರ್ ಬಿಟ್ಕೋಬೇಕು. ಅದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಆ ಫ್ಲೇವರ್ ಬಿಟ್ಕೊಂಡಿಲ್ಲ ಅಂತ ಅಂದರೆ ಆ ಟೇಸ್ಟ್ ಬರಲ್ಲ ಆ ಪಲಾವಿಂದು. ಸೊ ಹಾಗಾಗಿ ಅದು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಪಲಾವು. ಹಾಗಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು, ಅಥವಾ ಹೊಸದಾಗಿ ಅಡುಗೆ ಕಲ್ತಿರೋರು ಕೂಡ ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಎಲ್ಲ ಕುಕ್ಕರಿಗೆ ಹಾಕಿ ಕೂಗಿಸಿದ್ರೆ ಮುಗ್ದೆ ಹೋಯ್ತು. ಸೊ ಈ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂತ ಹಾಕ್ಕೊಳ್ತೇನೆ. ಪೇಸ್ಟ್ ಅಂತ ಅಲ್ಲ, ಹಾಗೆ ನಾನು ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಅದು ಕ್ವಿಕ್ಕಾಗಿ ಆಗುತ್ತೆ. ಸೊ ಹಂಗೆ ಬಟ್ಲಲ್ಲೇ ಕುಟ್ಕೊಂಡು ಬಿಡ್ತೀನಿ ಬೇಗ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಈ ರೀತಿ ಫ್ರೆಶ್ ಆಗಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಡುಗೆದು. ಸೊ ಟ್ರೈ ಮಾಡಿ ನೋಡಿ, ಅಂಗಡಿದೆಲ್ಲ ಯೂಸ್ ಮಾಡೋದು ಬಿಟ್ಟು. ಈ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ 1 ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೀನ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೇ ತರಕಾರಿ ಅಂತಲೇ ಅಲ್ಲ, ಮನೇಲಿ ಯಾವ ತರಕಾರಿ ಇದೆಯೋ ಅದೆಲ್ಲ ಹಾಕ್ಕೊಳ್ಬೋದು. ಸೊ ನಾನು ಇದೇನೇನು ಮಿಕ್ಕಿತ್ತು ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಪಲಾವಿಗಾಗಲಿ ಮತ್ತು ಪಲ್ಯಗಳಿಗಾಗಲಿ ಗೊತ್ತಲ್ಲ, ಎಲ್ಲದಕ್ಕೂ ಕಾಳುಗಳನ್ನು ಯೂಸ್ ಮಾಡ್ತೀವಿ. ಸೊ ಅವರೆಕಾಳಿತ್ತು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಅಂತಲೇ ಎಲ್ಲ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ಒಣಗಿರೋ ಬಟಾಣಿನೇ ನೆನೆಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ತೊಗರಿಕಾಳು, ಅವರೆಕಾಳು, ಬೀನ್ಸ್ ಕಾಳು, ಏನು ಕಾಳು ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ 1 ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಇದೇ ಹಾಕೋಬೇಕು ಅಂತ ಏನಿಲ್ಲ. ಬರೀ ಮೆಂತ್ಯ ಸೊಪ್ಪಿಂದಾದರೂ ಮಾಡ್ಕೊಳ್ಬೋದು, ಇಲ್ಲ ಬರೀ ತರಕಾರಿದು ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಸೊಪ್ಪು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಪಲಾವಿಗೆ. ಇಲ್ಲ ಬರೀ ಮೆಂತ್ಯ ಸೊಪ್ಪಿನ ಪಲಾವ್ ಕೂಡ ಟ್ರೈ ಮಾಡ್ಬೋದು ಇದೇ ಪ್ರೊಸೀಜರಲ್ಲಿ. ಸೊ ಈ ತರಕಾರಿ ಸೊಪ್ಪನ್ನೆಲ್ಲ 1 ನಿಮಿಷ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. 1 ನಿಮಿಷ ಹಾಗೆ ತರಕಾರಿನೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ನೀವು ಇದಕ್ಕಿನ್ನೂ ಬೇಕಿದ್ದರೆ ಗೆಡ್ಡೆಕೋಸು ಅದೆಲ್ಲನೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ತರಕಾರಿಗಳು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಪಲಾವ್ದು. ಹಾಗೆ 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನೋಡ್ಬಿಟ್ಟು ಹಾಕ್ಕೊಳ್ಳಿ ಖಾರನ. ಮತ್ತು ರುಚಿಗೆ ಉಪ್ಪು ಅಷ್ಟೇ. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲೆಗಳನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಈ ಬಿರಿಯಾನಿ ಪೌಡರು, ಪಲಾವ್ ಪೌಡರು ಏನೂ ಹಾಕ್ತಾಯಿಲ್ಲ. ಇಷ್ಟು ಹಾಕಿ ಮಾಡಿದ್ರೂ ಸಾಕು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಅಕ್ಕಿ ಹಾಕಿ ಬೇಗ ಕೂಗಿಬಿಡುತ್ತೆ ಕುಕ್ಕರು. ಈ ಹಸಿ ಸ್ಮೆಲ್ಲೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಸೊ ಈ ಮಸಾಲನೆಲ್ಲ ಸರಿಯಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ 2 ಲೋಟ ನೀರನ್ನು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಳ್ತೀನಿ. ಸೊ 2 ಲೋಟ ನೀರನ್ನು ತೊಗೊಂಡಿದ್ದೀನಿ. 1:2 ರೇಷಿಯೋದಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತೀನಿ. ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು. ಇದು ಹುಳಿ ಇರಲಿಲ್ಲ ಅಷ್ಟು ಟೊಮೊಟೊ ಹಣ್ಣು, ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದ ನಂತರ ಈಗ ಅಕ್ಕಿನ ಹಾಕ್ಕೊಳ್ತೀನಿ. ಮಾಮೂಲಿ ನಾನು ಅನ್ನಕ್ಕೆ ಯಾವ್ದು ಅಕ್ಕಿ ಬಳಸ್ತೀವೋ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಡೈಲಿ ತಿನ್ನುವಾಗ ಈ ಬಾಸುಮತಿ ಎಲ್ಲ ಯೂಸ್ ಮಾಡ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಸೊ ನಾನು ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂಥದಕ್ಕೆ ಮಾತ್ರ ನಾನು ಬಾಸುಮತಿ ಅಕ್ಕಿನ, ಅದು ಕಡಿಮೆ, ತುಂಬಾ ಕಡಿಮೆ ಯೂಸ್ ಮಾಡೋದು. ಯಾವಾಗಲೂ ಈ ಅಕ್ಕಿನೇ ಬಳಸೋದು. ಸೊ ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ನೀವು ಬೇಕಂದರೆ ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು. ನಾನು ಮೊಸರು ಬಜ್ಜಿ ಏನು ಮಾಡ್ಕೋತಾ ಇಲ್ಲ, ಈಗ ಆಲ್ರೆಡಿ ಟೈಮ್ ಆಗಿದೆಯಲ್ಲ, ಸೊ ಮೊಸರು ಬಜ್ಜಿ ಏನು ಮಾಡ್ಕೊಳ್ಳಲಿಲ್ಲ. ಹಾಗೆ ಬರೀ ಪಲಾವ್ನೇ ಬಿಸಿ ಬಿಸಿ ತಿಂದ್ಕೊಂಡೆ. ಇಷ್ಟ ಇದ್ದರೆ ಸಾಕು. ಬಿಸಿ ಬಿಸಿ ತಿಂದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 2 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಮಸಾಲ ತರಕಾರಿ ಎಲ್ಲ ಮೇಲೆ ಬಂದು ಕೂತಿರುತ್ತೆ. ಅದನ್ನ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ, ಹಾಗೆ ಘಮ ಘಮ ಅಂತಿರೋ ಬರೀ ಒಂದು 10 ನಿಮಿಷದ ಇನ್ಸ್ಟೆಂಟ್ ಒಗ್ಗರಣೆ ಪಲಾವ್ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊಸರು ಬಜ್ಜಿ ಬೇಕಿದ್ದರೆ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬರೀ ಬಿಸಿದು ಹಾಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮನೆ ಇವತ್ತಿನ ತಿಂಡಿ. ಇನ್ನು ಒಂದಿಷ್ಟು ಕಿಚನ್ ಪ್ರಾಡಕ್ಟ್ಸ್ನ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಆರ್ಗನೈಸ್ ಮಾಡೋಣ ಕಿಚನ್ನು ಅಂದ್ಬಿಟ್ಟು ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಇವತ್ತು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರನೂ ಕೂಡ ಇದನ್ನು ಶೇರ್ ಮಾಡ್ತೀನಿ. ಯಾವ ಥರ ಎಲ್ಲ ಪ್ರಾಡಕ್ಟ್ಸ್ ಇದೆ, ಯೂಸ್ಫುಲ್ಲ ಇಲ್ವಾ ಅಂತ ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ ತೊಗೊಂಡು ನೋಡ್ಬೋದು. ಸೊ ಇವಾಗ ಇದನ್ನು ಅನ್ಪ್ಯಾಕ್ ಮಾಡೋಣ. ನನಗೆ ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅವಾಗವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಅವಾಗವಾಗ ಈ ರೀತಿ ತರಿಸ್ಕೊಳ್ತಾನೆ ಇರ್ತೀನಿ ನಾನು. ನೋಡೋಣ ಏನೇನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇನ್ನು ನಾನು ಆರೆಂಜ್ ಪ್ಲಾಂಟ್ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಕಿಚನಲ್ಲಿ ಈ ರೀತಿ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿ ಅನ್ಸುತ್ತಲ್ಲ ಅಡುಗೆ ಮಾಡುವಾಗೆಲ್ಲ. ಸೊ ನೋಡ್ತಾ ಇರೋಕ್ಕೆ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಲೀಫ್ ಎಲ್ಲ ಉದುರುತ್ತಾ ಇದೆ, ಬಟ್ ಓಕೆ, ಇದನ್ನು ಹಾಗೆ ಸಿಗಿಸ್ಬೋದು, ಪ್ರಾಬ್ಲಮ್ ಇಲ್ಲ. ನಾನು ಮತ್ತು ಈ ಪಿಕ್ಚರ್ನ ನಾನು ನನ್ನ ಸ್ಕ್ರೀನಲ್ಲಿ ಶೇರ್ ಮಾಡಿರ್ತೀನಿ. ಇದನ್ನು ಮೀಶೋಯಿಂದ ತರಿಸ್ಕೊಂಡಿರೋದು, ಹೋಗಿ ಚೆಕ್ ಮಾಡಿ ನೋಡಿ. ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ. ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡೋಣ ಏನಂತ. ಇದು ಆಯಿಲ್ ಬಾಟಲ್ಗಳನ್ನ ಇಡಲಿಕ್ಕೆ ಮಾಡ್ಕೊಂಡಿದ್ದೆ. ಓಕೆ, ನಾನು ಸ್ವಲ್ಪ ವುಡ್ಡಿಂದು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಅಷ್ಟು ಸಮಾಧಾನ ಇಲ್ಲ. ಬಟ್ ಓಕೆ, ಅದನ್ನು ಇಡ್ಬೋದು. ಆಯಿಲ್ ತುಂಬ ಲೀಕ್ ಆಗುತ್ತಲ್ಲ, ಸೊ ಇದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಟಿಶ್ಯೂ ಪೇಪರ್ ಹಾಕಿಟ್ರೆ ಚೆನ್ನಾಗಿರುತ್ತೆ. ಇದು ಕೂಡ ಮೀಶೋಯಿಂದನೇ ಆರ್ಡರ್ ಮಾಡಿರೋದು. ಇದನ್ನು ಕೂಡ ನಾನು ಪಿಕ್ಚರ್ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನನಗೆ ಅಂಥ ವಾವ್ ಅಂತ ಪ್ರಾಡಕ್ಟ್ ಅಂತ ಏನು ಅನ್ನಿಸ್ತಿಲ್ಲ. ಓಕೆ ಇದೆ ಇದು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ ಈಗ. ಓಕೆ, ಲೆಮನ್ ಟ್ರೀ ಅಂತ ಹೇಳಿದ್ನಲ್ಲ, ಅದೊಂದು ತರಿಸ್ಕೊಂಡಿದ್ದೀನಿ. ನನಗೆ ಇದು ಇಷ್ಟ ಆಯಿತು. ಒಳ್ಳೆ ನ್ಯಾಚುರಲ್ ಆಗಿ ಅನಿಸುತ್ತೆ, ಆರ್ಟಿಫಿಷಿಯಲ್ ಅಂತ ಏನು ಅನ್ನಿಸ್ತಾ ಇಲ್ಲ. ಅದು ಆರೆಂಜ್ ಫ್ರೂಟ್ ಆಗಿರ್ಬೋದು. ಮತ್ತು ಇದು ಕೂಡ ಇಷ್ಟ ಆಯಿತು. ಇದು ತರಿಸ್ಕೋಬೋದು ನೋಡಿ, ಇದು ಚೆನ್ನಾಗಿದೆ. ಇದು ಕೂಡ ಮೀಶೋಯಿಂದನೇ ಬೀಳುತ್ತೆ. ಓಕೆ, ನೋ ಪ್ರಾಬ್ಲಮ್, ಇದು ಸಿಗಿಸ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಕಿಚನಲ್ಲಿ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ಸುತ್ತಲ್ಲ, ಸೊ ಹಾಗಾಗಿ ತರಿಸ್ಕೊಂಡೆ. ನಿಮಗೆ ಕಿಚನ್ ಸೆಟ್ ಮಾಡಿದ್ಮೇಲೆಲ್ಲ ತೋರಿಸ್ತೀನಿ, ಆರ್ಗನೈಸ್ ಮಾಡಾದ್ಮೇಲೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದು ಪಿಕ್ಚರ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇದೆರಡು ಮಿಕ್ಸ್ ಮಾಡಿದ್ರೆ, ಆರೆಂಜ್ ಮತ್ತು ಲೆಮನ್ ಮಿಕ್ಸ್ ಮಾಡಿದ್ರೆ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಒಂದು ವಾಸಲ್ಲಿ ಹಾಕಿಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್, ಇನ್ನೂ ಒಂದಿಷ್ಟು ಐಟಮ್ಸ್ ನಾನು ಆರ್ಡರ್ ಮಾಡಿದ್ದೀನಿ. ಬಟ್ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಮತ್ತೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಪಾರ್ಸಲ್ ವಾಪಸ್ ಬಿಡೋಕ್ಕೆ ಅಂತ ಇದಿಷ್ಟು ಓಪನ್ ಮಾಡ್ತಾ ಇದ್ದೀನಿ. ಇನ್ನೊಂದಿಷ್ಟು ಬಂದಮೇಲೆ ನಾನು ಕಿಚನ್ ಆರ್ಗನೈಸ್ ಮಾಡಿಬಿಟ್ಟೆ ಡೈರೆಕ್ಟಾಗಿ ಒಂದೇ ಸರಿ ತೋರಿಸ್ಬಿಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಇದು ವಾಲ್ಗೆ ಹ್ಯಾಂಗ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಬಟ್ ಸೈಜ್ ಚಿಕ್ಕ ಇದೆ. ನನಗೆ ಪಿಕ್ಚರಲ್ಲಿ ದೊಡ್ಡದ ಥರ ಕಾಣಿಸ್ತಾ ಇತ್ತು, ಸೈಜ್ ಚಿಕ್ಕ ಇದೆ. 3 ಪೀಸ್ ಇದೆ ಇದು. ಸೊ ಕಿಚನಿಗೆ ವಾಲ್ ಮೇಲೆ ಹಾಕೋಣ ಅಂತ. ಕಿಚನ್ಸ್ ಬ್ರಿಂಗ್ ಫ್ಯಾಮಿಲೀಸ್ ಟುಗೆದರ್. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ಆಲ್ವೇಸ್ ಲವ್. ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್.
ಈ ಥರ 3 ಬೋರ್ಡ್ ಇತ್ತು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ಹ್ಯಾಂಗ್ ಮಾಡೋಕ್ಕೆ ಈ ರೀತಿ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಸೊ ಕಿಚನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನೊಂದು ತರಿಸ್ಕೊಂಡಿದ್ದೀನಿ. ಇದು ಕೂಡ ಮೀಶೋಯಿಂದನೇ ತರಿಸ್ಕೊಂಡಿರೋದು. ಫ್ಲಿಪ್ಕಾರ್ಟಿಂದ ಒಂದಷ್ಟೇ ತರಿಸ್ಕೊಂಡಿರೋದು, ಇನ್ನೆಲ್ಲ ಮೀಶೋದಲ್ಲೇ. ಇದು ಕೂಡ ನಿಮಗೆ ಪಿಕ್ಚರ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು, ಚೆನ್ನಾಗಿದೆ, ಓಕೆ ಹಾಕ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಇದು ಬಂದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಇದು ಆಯಿಲ್ ಬಾಟಲ್ ಅನ್ಸುತ್ತೆ, ನೋಡೋಣ. ಅದು ಆಯಿಲ್ ಯಾವಾಗಲೂ ಲೀಕ್ ಆಗ್ತಾನೆ ಇರುತ್ತೆ ನಾನು ಯಾವ ಬಾಟಲಿಗೆ ಹಾಕಿದ್ರು. ಸೊ ಇದನ್ನ ಒಂದು ತರಿಸಿದ್ದೀನಿ, ನೋಡೋಣ ಇದು ಲೀಕೇಜ್ ಇದೆಯೋ ಇಲ್ವೋ, ಚೆನ್ನಾಗಿದೆಯಾ ಅಂತ. ನಿಮಗೆ ಆಮೇಲೆ ಇದ್ರದ್ದು ರಿವ್ಯೂ ಹೇಳ್ತೀನಿ. ಆಯಿಲ್ ಬಾಟಲ್ ಹಾಕಿ, ಆಯಿಲ್ ಎಲ್ಲ ಹಾಕಿ ಯೂಸ್ ಮಾಡಿದ್ಮೇಲೆ ನಿಮಗೆ ಇದು ರಿವ್ಯೂ ಆ್ಯಕ್ಚುಲ್ ಹೇಳ್ತೀನಿ. ಈಗ ಹಾಗೆ ತೋರಿಸ್ತೀನಿ ನಾನು. ರೂಮ್ ಟೂರ್ ಕಿಚನ್ ಟೂರ್ ಮಾಡ್ತೀನಲ್ಲ, ಆವಾಗ ನಿಮಗೆ ಇದ್ರದ್ದು ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು. ಸೊ ಈ ಥರ ಇದೆ, ಬಟ್ ಇದು ಲೀಕ್ ಆಗಲ್ಲ ಅಂತ ಅನ್ಕೋತೀನಿ. ನೋಡೋಣ, ಇದು ರಿವ್ಯೂ ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟೆ ತರಿಸಿದ್ದೀನಿ ಸದ್ಯಕ್ಕೆ, ಬಟ್ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದು 1 ಲೀಟರ್ ಸ್ಟೋರೇಜ್ ಇದು ಆಯಿಲ್ದು. ನಾನೊಂದು 3-4 ಥರ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಒಂದು 2-3 ಬಾಟಲ್ಸ್ ಇದೆ, ಬಟ್ ಈಗ 2 ತರಿಸ್ಕೊಂಡಿದ್ದೀನಿ. ಓಕೆ, ಈ ಥರ ಇದೆ ಕ್ಯಾಪು. ಚೆನ್ನಾಗಿ ಅನಿಸುತ್ತೆ ಅಂದ್ಕೊಳ್ತೀನಿ, ಏನು ಲೀಕ್ ಆಗಲ್ಲ ಅನ್ಕೋತೀನಿ. ನೋಡೋಣ, ಯೂಸ್ ಆದಮೇಲೆ ನಾನು ರಿವ್ಯೂ ಹೇಳ್ತೀನಿ ನಿಮಗೆ. ಇದು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ, 2 ಬಾಟಲ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ನಿಮಗೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಪಿಕ್ಚರು, ಹೋಗ್ಬಿಟ್ಟು ಚೆಕ್ ಮಾಡಿ. ಇದು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋದು. ಇದಕ್ಕೆ ಒಂದು ಈ ರೀತಿ ಆಯಿಲ್ ಹಾಕುವಾಗ ಚೆಲ್ಲಬಾರ್ದು ಅಂತ ಈ ರೀತಿ ಬೇರೆ ಕೊಟ್ಟಿದ್ದಾರೆ. ಸೊ ಇದನ್ನ ಇಟ್ಕೊಂಡು ಆಯಿಲ್ನ ಬಾಟಲಿಗೆ ಹಾಕ್ಬೋದು. ನೆಕ್ಸ್ಟ್ ಬಾಕ್ಸ್ ನೋಡೋಣ ಏನಿದೆ ಅಂತ. ಇದು ಪಾತ್ರೆ ತೊಳೆಯೋದಕ್ಕೆ ಸೋಪ್ ಎಲ್ಲ ಇಡ್ಲಿಕ್ಕೆ, ಟಿಶ್ಯೂ ಪೇಪರ್ ಇಡ್ಲಿಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನ ಹ್ಯಾಂಗ್ ಮಾಡ್ಬೋದು. ಇದರಲ್ಲಿ ಈ ರೀತಿ ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ವಾಲಿಗೆ ಹಾಗೆ ಗಮ್ ಮಾಡ್ಬೋದು, ಹ್ಯಾಂಗ್ ಮಾಡ್ಬೋದು. ಇದು ಸ್ಟೀಲಿಂದ ಇದೆ, ಯೂಸ್ಫುಲ್ ಅನ್ಸುತ್ತೆ. ಇದು ಸ್ಟೀಲಿಂದಲ್ಲ, ಸೊ ಚೆನ್ನಾಗಿದೆ, ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಸೋಪ್ ಇಟ್ಕೋಬೋದು, ಇಲ್ಲಿ ಟಿಶ್ಯೂ ಇಟ್ಕೊಳ್ಬೋದು. ಸೊ ಪಾತ್ರೆ ತೊಳೆಯೋ ಹತ್ರ, ಸಿಂಕ್ ಹತ್ರ ಹಾಕೊಳ್ಳೋಕೆ ಚೆನ್ನಾಗಿದೆ. ಈ ರೀತಿ ಹುಕ್ ಕೂಡ ಕೊಟ್ಟಿರ್ತಾರೆ ಜೊತೆಲಿ. ಇದು ನಾನು ಮೀಶೋದಲ್ಲೇ ತಗೊಂಡಿದ್ದು. ಇದ್ರದ್ದು ಪಿಕ್ಚರ್ ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಚೆನ್ನಾಗಿದೆ ಅನಿಸ್ತಿದೆ ಇದು. ಪ್ಲಾಂಟ್ ಹಾಕಕ್ಕೆ ನಾನು ಆ್ಯಕ್ಚುಲಿ ಸೆರಾಮಿಕ್ಕಿಂದ ಬೇಕಿತ್ತು ನನಗೆ, ಬಟ್ ಅದು ನೋಡಿಲ್ಲ ನಾನು ಸರಿಯಾಗಿ, ಹಂಗೆ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ಕಿಂದ ಬಂದಿದೆ, ಬಟ್ ಓಕೆ, ಚೆನ್ನಾಗಿದೆ, ವರ್ತ್ ಅನ್ಸುತ್ತೆ. ಇದು 85 ರುಪೀಸೋ ಏನೋ ಇದೆ, 80 ರುಪೀಸೋ ಏನೋ ಇದೆ ಮೀಶೋದಲ್ಲಿ. ಈ ಪ್ಲಾಂಟ್ಸ್ನ ಹಾಕೋಕ್ಕೆ ತರಿಸ್ಕೊಂಡಿದ್ದು. ಚೆನ್ನಾಗಿ ಅನಿಸುತ್ತೆ ನೋಡಿ, ಇಲ್ಲಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಪ್ಲಾಂಟಿಗೆ ಅಂತಲೇ ಈ ಬಾಸ್ ತಗೊಂಡಿದ್ದೆ. ವಾಪಸ್ ಮಾಡೋ ಅಂಥದ್ದು ಏನಿಲ್ಲ. ನನಗದು ಆಯಿಲ್ ಇದು ಆಯಿಲ್ ಇಡ್ಲಿಕ್ಕೆ ಇದೊಂದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಾನು ಇದೊಂಥರ ಪ್ಲಾಸ್ಟಿಕ್ ಥರನೇ ಅನಿಸ್ತಾ ಇದೆ, ಅಷ್ಟು ವುಡನ್ ಥರ ಅಂತ ಏನು ಅನ್ನಿಸ್ತಾ ಇಲ್ಲ. ಕಲರ್ ಆಗಿದೆಯೋ ಏನೋ ಗೊತ್ತಿಲ್ಲ, ವೆಯ್ಟ್ ಇದೆ, ಬಟ್ ನನಗೇನೋ ಇದೊಂದು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಓಕೆ ಅನ್ನಿಸ್ತಾ ಇದೆ. ನೋಡೋಣ, ನೆಕ್ಸ್ಟ್ ಬಾಕ್ಸಸ್ನ ಅನ್ಪ್ಯಾಕ್ ಮಾಡೋಣ. ಇದೊಂದು ಶೋ ಪೀಸ್ ತರ, ಇದನ್ನ ತರಿಸ್ಕೊಂಡಿದ್ದೀನಿ ಕಿಚನಲ್ಲಿ ಹಾಗೆ ಇಟ್ಕೊಳ್ಳೋಣ ಅಂತ. ಶೆಫ್ ಶೋ ಪೀಸ್ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ. ಆಮೇಲೆ ಇದು ನಿಮಗೆ ಟೂತ್ ಪಿಕ್ ಸಮೇತ ಇಲ್ಲಿ ಹಾಕ್ಕೊಳ್ಬೋದು. ಶೋ ಪೀಸ್ ಕಮ್ ಟೂತ್ ಪಿಕ್ ಹೋಲ್ಡರ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಅನ್ಸುತ್ತೆ. ಇದು ಶೆಫ್ ಥರನೂ ಇದೆ, ಪ್ಲಸ್ ಟೂತ್ ಪಿಕ್ ಹೋಲ್ಡರ್ ಇದೆ. ಇದು ಟಿಶ್ಯೂ ಹೋಲ್ಡರು ಪ್ಲಸ್ ಶೆಫ್. ಇಲ್ಲಿ ಟಿಶ್ಯೂಸ್ ಪೇಪರ್ನ ನೀವು ಇಟ್ಕೊಳ್ಬೋದು. ಹಾಗೆ ಇದು ಶೆಫ್ ಶೋ ಪೀಸ್ ಚೆನ್ನಾಗಿದೆ. ಇದು ಕೂಡ ತುಂಬ ಕ್ಯೂಟ್ ಆಗಿದೆ ಇದೆರಡು. ಸೊ ಇದಿಷ್ಟ ಆಯಿತು ನನಗೆ, ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ಮೀಶೋದಲ್ಲಿ. ಇದು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿರೋದು. ಸೊ ಇದನ್ನು ಕೂಡ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಎಲ್ಲ 200-250 ಅಷ್ಟರೊಳಗೆ ಇದೆ, ತುಂಬ ಕಾಸ್ಟ್ಲಿದೆಲ್ಲ ಏನು ತರಿಸ್ಕೊಂಡಿಲ್ಲ ನಾನು. ಸೊ ನೋಡಿ ಚೆಕ್ ಮಾಡಿ, ನಿಮಗೆ ಹೆಲ್ಪ್ ಆದರೆ, ಯೂಸ್ಫುಲ್ ಆದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಸೊ ಇದಿಷ್ಟ ಆಯಿತು ನನಗೆ, ತುಂಬ ಕ್ಯೂಟಾಗಿದೆ ಇದು. ಟೂತ್ ಪಿಕ್ ಒಂದು, ಟಿಶ್ಯೂ ಹೋಲ್ಡರ್ ಒಂದು.
ಒಂದು ವುಡನ್ ಟ್ರೇ ಥರ ಬೇಕಿತ್ತು ನನಗೆ. ಇದು ಕೊಲಾಬ್ರೇಷನ್ಸ್ ಎಲ್ಲ ಮಾಡ್ತೀನಲ್ಲ, ಸೊ ಅದು ಮೇಯ್ನ್ ಇಂಗ್ರೀಡಿಯೆಂಟ್ ಇಲ್ಲಿ ಇಟ್ಬಿಟ್ಟು ಒಂದು ಶೂಟ್ ಮಾಡ್ಕೊಳಕ್ಕೆ ನನಗೆ ಇದೊಂದು ಬೇಕಿತ್ತು. ಸೊ ಇದೊಂದು ಟ್ರೇ ತರಿಸ್ಕೊಂಡೆ. ಮಿಕ್ಕಿ ಟೈಮಲ್ಲಿ ಇಲ್ಲ ಅಂದರೆ ಈ ರೀತಿ ಒಂದು ವಾಸ್ ಅಥವಾ ಶೋ ಪೀಸ್ ಈ ಥರ ಏನಾದರೂ ಸೈಡಲ್ಲಿ ಕಿಚನಲ್ಲಿ ಒಂದು ಕಾರ್ನರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದು ಒಂದು ರ್ಯಾಕ್ ತರಿಸ್ಕೊಂಡಿದ್ದೀನಿ ಆರ್ಗನೈಸ್ ಮಾಡೋಕ್ಕೆ, ಬಾಟಲ್ಸ್ ಎಲ್ಲ ಇಡೋಕ್ಕೆ, ನಟ್ಸ್ ಎಲ್ಲ ಏನಾದರೂ ಸ್ಪೈಸಸ್ ಏನಾದರೂ ಹಾಕಿಡ್ಬೋದು ಅಂತ. ಸೊ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ವುಡ್ಡಿನ ಥರ ಫೀಲ್ ಕೊಡ್ತಾ ಇದೆ, ಚೆನ್ನಾಗಿದೆ. ಇದು ಫಿಕ್ಸ್ ಮಾಡಬೇಕು. ಸೊ ಇದನ್ನು ಫಿಕ್ಸ್ ಮಾಡಿ ನಿಮಗೆ ನನ್ನ ಇದರಲ್ಲಿ ಹೋಮ್ ಟೂರ್, ಕಿಚನ್ ಟೂರ್ ಬರುತ್ತಲ್ಲ ಅವಾಗ ತೋರಿಸ್ತೀನಿ. ಚೆನ್ನಾಗಿದೆ ಇದು ಕೂಡ, ವುಡ್ ಚೆನ್ನಾಗಿದೆ ಇದು. ಸೊ 3 ನಿಮಗೆ ರ್ಯಾಕ್ ಬರುತ್ತೆ. 3 ರ್ಯಾಕ್ಸಲ್ಲೂ ನೀವು ಬಾಟಲ್ಸ್ ಚಿಕ್ಕದು ಈ ಸ್ಪೈಸಸ್ ಬಾಟಲ್ಸ್ ಎಲ್ಲ ಇಟ್ಕೊಳ್ಬೋದು ಇದರಲ್ಲಿ. ಸೊ ಇದನ್ನು ಸೆಟ್ ಮಾಡಬೇಕು. ಆಮೇಲೆ ಮಾಡಿಬಿಟ್ಟು ನಿಮಗೆ ಕಿಚನ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಇದಕ್ಕೆ ನಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕೂಡ ಮೀಶೋದೆ. ಇದು ಕೂಡ ಪಿಕ್ಚರ್ನ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇದು ಬಂದು ಎಗ್ ರ್ಯಾಕರು. ಸೊ ಎಗ್ಸ್ ಇಡೋಕ್ಕೆ ಅಂತ ಹೊರಗಡೆನೆ, ಫ್ರಿಜ್ಜಲ್ಲಿ ಇಡಲ್ಲ ನಾನು ಎಗ್ಸ್ನೆಲ್ಲ, ಹೊರಗಡೆನೆ ಇಡ್ತೀನಿ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. 3 ರ್ಯಾಕ್ ಇದೆ. ಸೊ 3 ರ್ಯಾಕಲ್ಲೂ ಇಟ್ಕೊಳ್ಬೋದು. ಒಂದೊಂದು ರ್ಯಾಕಲ್ಲಿ ನೀವು 10 ಮೊಟ್ಟೆನ ಇಟ್ಕೊಳ್ಬೋದು. ಸೊ 3 ರ್ಯಾಕ್ಸ್ ಇದೆ. ಇದು ಚೆನ್ನಾಗಿದೆ ಎಗ್ ರ್ಯಾಕ್. ಇದು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಸೊ ಒಂದೊಂದರಲ್ಲಿ ನೀವು 10 ಮೊಟ್ಟೆಗಳನ್ನು ಇಟ್ಕೊಳ್ಬೋದು. 3 ರ್ಯಾಕ್ ಇದೆ. ಸೊ ಒಂದು 30 ಮೊಟ್ಟೆಗಳನ್ನು ಅಟ್ ಎ ಟೈಮ್ ಇಟ್ಕೊಳ್ಬೋದು. ಚೆನ್ನಾಗಿದೆ, ಇದು ಕೂಡ ಯೂಸ್ಫುಲ್ ಇದೆ. ಇದು ಲಾಸ್ಟ್ ನಾನು ಒಂದು ಮನಿ ಪ್ಲ್ಯಾಂಟ್, ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಒಂದು ತರಿಸ್ಕೊಂಡಿದ್ದೆ. ಅಲ್ಲಿ ಒಂದು ಕಿಚನಲ್ಲಿ ನನಗೆ ಸೆಂಟ್ರಲ್ಲೇ ಒಂದು ಕಂಬದ ಥರ ಇದೆ, ಅಲ್ಲಿಗೆ ಹಾಕೋಣ, ಅದಕ್ಕೆ ಕಂಬ ಕಾಣದೇ ಇರೋ ಥರ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ನಾನು ಒಂದ್ಸರಿ ಆಲ್ರೆಡಿ ತರಿಸ್ಕೊಂಡಿದ್ದೆ, ಇದು ಇಷ್ಟ ಆಗಿತ್ತು. ಸೊ ಮತ್ತೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ರಿಯಲ್ ಪ್ಲಾಂಟ್ ಎಲ್ಲ ಹಾಕಿದ್ರೆ ಹಾಳಾಗುತ್ತಲ್ಲ, ಸೊ ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ಲೇ ಹಾಕೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ ಬಿಸಿಗೆ ರಿಯಲ್ ಪ್ಲಾಂಟ್ಸ್ ಎಲ್ಲ ಹಾಳಾಗುತ್ತೆ, ಅದು ಸ್ಟವ್ ಹಿಂದೆನೇ ಇದೆ. ಸೊ ಅದಕ್ಕೆ ಒಂದು ಆರ್ಟಿಫಿಷಿಯಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, 75 ರುಪೀಸು. ಇದು ಲಾಂಗ್ ಇದೆ. ಸೊ ಇದು ಚೆನ್ನಾಗಿದೆ. ಇದಿಷ್ಟು ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿರೋದು. ನಿಮಗೆ ಯಾವ್ದಾದ್ರು ಯೂಸ್ಫುಲ್ ಇದ್ದರೆ, ಇಷ್ಟ ಆದರೆ ಕೂಡ ನೀವು ತೊಗೊಳ್ಬೋದು, ಹೋಗಿ ಚೆಕ್ ಮಾಡಿ ನೋಡಿ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.